ಪ್ರಧಾನಿ ನರೇಂದ್ರ ಮೋದಿ ಅವರು ಅಬುಧಾಬಿಯಲ್ಲಿ ಮಂದಿರವನ್ನ ಉದ್ಘಾಟನೆಗೆ ಮಾಡೋದಕ್ಕೆ ಅಂತೇಳಿ ತೆರಳುತ್ತಾ ಇರುವಂತ ಈ ಕ್ಷಣದ ನೇರ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಬುಧಾಬಿಯಲ್ಲಿ ಮೊಟ್ಟ ಮೊದಲ ಹಿಂದೂ ದೇವಾಲಯವನ್ನ ಉದ್ಘಾಟಿಸೋದಕ್ಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇರುವಂತ ದೃಶ್ಯಾವಳಿ ಇದು. ಪ್ರಧಾನಮಂತ್ರಿ ಶ್ರೀ ಕಾ ಸ್ವಾಗತ ಕರ್ ರಹಾ ಹೈ. ಇತ್ತೀಚೆಗಷ್ಟೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ಮಾಡಲಾಗಿತ್ತು. ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿತ್ತು. ಆ ಉದ್ಘಾಟನಾ ಕಾರ್ಯಕ್ರಮವನ್ನ ಕೂಡ ಮಾಡಿಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ. ಭಾರತ ಕಾ ಪ್ರತಿನಿಧಿತ್ವ ಕರ್ತೆ ಹುಯೆ ದೇಶ ಅಲ್ಲದೆ ವಿದೇಶಗಳಲ್ಲೂ ಕೂಡ ಹಿಂದೂ ದೇವಾಲಯಗಳು ತಲೆ ಎತ್ತುತ್ತಾ ಇದೆ. ಪರಿವೇಶ ಮೇ ಸಜ್ಜ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಬುಧಾಬಿಯಲ್ಲಿ ತಲೆ ಎತ್ತಿರುವಂತಹ ಮೊಟ್ಟ ಮೊದಲ ಹಿಂದೂ ದೇವಾಲಯವನ್ನ ಉದ್ಘಾಟನೆಯನ್ನ ಮಾಡಲಿದ್ದು ಆ ಒಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ನೋಡಿ ಅಬುಧಾಬಿ. ಪಶ್ಚಿಮ ಬಂಗಾಳ ನೋಡಿ ಪರಂಪರಾಗತ ಪರಿವೇಶ ಮೇ ಸಜ್ಜ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರಿಂದ UAEಗೆ ಭೇಟಿ ಕೊಡ್ತಾ ಇದ್ರಲ್ಲ, ಇವತ್ತಿಗೂ ಸೇರಿ ಇದು 7ನೇ ಬಾರಿಗೆ ಅವರು ಭೇಟಿ ಕೊಡ್ತಾ ಇರುವಂತದ್ದು. ಸ್ವಾಗತಂ ಶಬ್ದ ದೃಷ್ಟಿಗೋಚರ ಅಬುಧಾಬಿಯ ಬೋಚಸನ್ ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥಾ ದೇವಸ್ಥಾನವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ನೋಡಿ, ಈ ದೇವಾಲಯ ಭಕ್ತರಿಗೆ ಅಂತೇಳಿ ಮಾರ್ಚ್ 1ನೇ ತಾರೀಕಿನಿಂದ ಬಾಗಿಲು ತೆರೆಯುತ್ತೆ. ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಅನ್ವೇಷಿಸಲು ಮತ್ತು ತಿಳಿದುಕೊಳ್ಳೋದಕ್ಕೆ ಎಲ್ಲಾ ಧರ್ಮಗಳ ಜನರಿಗೆ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. माननीय प्रधानमंत्री श्री सभी का अभिवादन स्वीकार रहे हैं. वे भी आज मंदिर का दर्शन करके अत्यंत खुश मालूम पड़ते हैं. ಉದ್ಘಾಟನೆಗೆ ಕ್ಷಣಗಣನೆ ಆರಂಭ. 27 ಎಕರೆಯಲ್ಲಿ ಅಬುಧಾಬಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. मंदिर परिसर में प्रवेश कर रहे हैं. ಸಂಯುಕ್ತ ಅರಬ್ ಎಮಿರೇಟ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ, ಅಲ್ಲಿ ಮೊದಲ ದೇವಸ್ಥಾನ ಅದ್ಧೂರಿಯಾಗಿ ತಲೆ ಎತ್ತಿ ನಿಂತಿದೆ. ಇನ್ನು 18ನೇ ಶತಮಾನದಲ್ಲಿ ಭಗವಾನ್ ಸ್ವಾಮಿನಾರಾಯಣ ಸ್ಥಾಪಿಸಿದ ಸಂಸ್ಥೆ, ಆ ಸಂಸ್ಥೆಯ ಮುಖಾಂತರ 27 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವಂಥ ದೇಗುಲ. ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ದೇವಸ್ಥಾನ ಆಗಿರುವಂತಹ ಬ್ಯಾಪ್ಸ್ ಅಬುಧಾಬಿ ದೊರೆ ಶೇಖ್ ಮೊಹಮ್ಮದ್ ಬಿನ್ ಝಯೇದ್ ಅಲ್ ನಹ್ಯಾನ್ ದೇಗುಲಕ್ಕಾಗಿ 2015ರಲ್ಲಿ 13.5 ಎಕರೆ ಜಮೀನು ಮಂಜೂರಾಗಿತ್ತು. 2019ರಲ್ಲಿ ಮತ್ತೆ 13.5 ಎಕರೆ, ಒಟ್ಟು 27 ಎಕರೆ ಜಮೀನು ಮಂಜೂರಾಗಿದೆ. 2017ರಲ್ಲಿ ದೇಗುಲಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ರು ಪ್ರಧಾನಿ ಮೋದಿ. UAEಯ 7 ರಾಷ್ಟ್ರಗಳ ಪ್ರಾತಿನಿಧಿಕವಾಗಿ 7 ಗೋಪುರಗಳಿದೆ. ಪ್ರಾರ್ಥನಾ ಹಾಲ್, ಸಂದರ್ಶಕರ ಕೇಂದ್ರ, ಕಲಿಕಾ ಕೇಂದ್ರಗಳು, ಭೂಕಂಪ ಉಷ್ಣಾಂಶ ಪರಿಶೀಲಿಸಲು 100 ಸೆನ್ಸರ್ಗಳ ಅಳವಡಿಕೆ, 400 ಮಿಲಿಯನ್ UAE ದಿರಾಮ್ ವೆಚ್ಚದಲ್ಲಿ ದೇಗುಲ ನಿರ್ಮಾಣವಾಗಿದೆ. 108 ಅಡಿ ಎತ್ತರವಿರುವ ಕಲಾತ್ಮಕ ರಚನೆಗಳಿರುವ ದೇಗುಲ ಇದು. श्री मोदी जी के प्रति आभार प्रदर्शित कर रहे हैं. What you see before you is known as the Wall of Harmony. It is one of the largest 3D printed walls in the entire UAE. ಇದರ ಭೇಟಿ ವೇಳೆ UAE ಅಧ್ಯಕ್ಷರು ಹಾಗೆ ಪ್ರಧಾನಿ ಮೋದಿ ನಡುವೆ ಮಾತುಕತೆಯಾದ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಬುಧಾಬಿಯಲ್ಲೂ ಕೂಡ ಒಂದು ಹಿಂದೂ ದೇಗುಲದ ನಿರ್ಮಾಣ ಆಗಬೇಕು ಅನ್ನೋ ಪ್ರಸ್ತಾಪವನ್ನ ಪ್ರಧಾನಿ ಮೋದಿ ಮಾಡಿರ್ತಾರೆ. ಇವತ್ತು ಪ್ರಧಾನಿ ಮೋದಿ ಅವರ ಕೈಯಲ್ಲೇ ಆ ಭವ್ಯವಾದ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅಬುಧಾಬಿಯಲ್ಲಿ ತಲೆ ಎತ್ತಿರುವ ಮೊಟ್ಟ ಮೊದಲ ಹಿಂದೂ ದೇಗುಲ. ಈಗಷ್ಟೇ ಜಯಪ್ರಕಾಶ್ ಶೆಟ್ಟರು ಆ ದೇವಸ್ಥಾನದ ವಿಸ್ತರಣಾ ಆಳ ಅಗಲ ಎಲ್ಲವನ್ನ ಕೂಡ ವಿವರಿಸ್ತಾ ಇದ್ರು. ಒಂದು ಹಿಂದೂ ದೇಗುಲ ಮುಸಲ್ಮಾನರ ನಾಡಿನಲ್ಲಿ ತಲೆ ಎತ್ತುತ್ತಾ ಇದೆ ಅಂತಂದ್ರೆ ಕೇವಲ ಅದನ್ನ ಒಂದು ಕಟ್ಟಡ ಅಥವಾ ಒಂದು ಪೂಜಾ ಗೃಹ ಅಂತ ಮಾತ್ರ ನಾವು ಅದನ್ನ ಪರಿಗಣಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎರಡು ದೇಶಗಳ ನಡುವೆ ಸಾಂಸ್ಕೃತಿಕ ಒಡಂಬಡಿಕೆ ಹಾಗೆ 2 ದೇಶಗಳು 2 ರಾಷ್ಟ್ರಗಳು ಪರಸ್ಪರ ಆತ್ಮೀಯತೆ ಹಾಗೆ ಗೌರವ ಸಮರ್ಪಣೆ ವಿಚಾರದಲ್ಲಿ ಮತ್ತಷ್ಟು ಹತ್ತಿರವಾಗಲಿಕ್ಕೆ ಈ ಮಂದಿರ ಅತಿ ದೊಡ್ಡ ವೇದಿಕೆ ಆಗಲಿದೆ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಿರುವ ವಿಚಾರ. ಒಂದು ದೇಶದ ಬಹುಸಂಖ್ಯಾತರ ಧಾರ್ಮಿಕ ಭಾವನೆ ಧಾರ್ಮಿಕ ಆಚರಣೆಗಳಿಗೆ
ಮತ್ತೊಂದು ದೇಶ ಅದಕ್ಕೆ ತದ್ವಿರುದ್ಧವಾದ ಧಾರ್ಮಿಕ ಆಚರಣೆಗಳನ್ನ ಅಳವಡಿಸಿಕೊಂಡಿರುವ ದೇಶದಲ್ಲಿ ಅವಕಾಶ ಮಾಡಿಕೊಡ್ತಿರೋದು ಅಂದ್ರೆ ನಿಜವಾಗಿಯೂ ಕೂಡ ಚಿಕ್ಕ ವಿಚಾರ ಅಲ್ಲ. ಈ ದೇವಸ್ಥಾನದ ಮೂಲಕ ಭಾರತೀಯರ ಸಂಸ್ಕೃತಿಯನ್ನ ಮತ್ತಷ್ಟು ಹತ್ತಿರವಾಗಿಸಿಕೊಳ್ಳುವ ಪ್ರಯತ್ನವನ್ನ UAE ಮಾಡ್ತಾ ಇದೆ. ಹಾಗೆ ಎರಡು ರಾಷ್ಟ್ರಗಳ ನಡುವಿನ ಸೌಹಾರ್ದಯುತ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳಿಕ್ಕೆ ಈ ಮಂದಿರ ಸಾಕ್ಷಿ ಆಗ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳು ಅಬುದಾಬಿಯಿಂದ. ಫೆಬ್ರವರಿ 2018ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇವಾಲಯದ ಯೋಜನೆಯನ್ನ ಉದ್ಘಾಟನೆಯನ್ನ ಮಾಡಿದ್ರು. ಡಿಸೆಂಬರ್ 2019ರಲ್ಲಿ ನಿರ್ಮಾಣ ಕೂಡ ಪ್ರಾರಂಭ ಆಗಿತ್ತು. ದೇವಾಲಯವನ್ನ 5.4 ಹೆಕ್ಟೇರ್ ಭೂಮಿ ಜಾಗದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಸುಮಾರು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ವಿಶಾಲವಾದ ಸಂಕೀರ್ಣದಲ್ಲಿ ದೇವಾಲಯ ಅಷ್ಟೇ ಅಲ್ಲ, ದೊಡ್ಡ ಆಂಫಿ ಥಿಯೇಟರ್, ಗ್ಯಾಲರಿ, ಗ್ರಂಥಾಲಯ, ಫುಡ್ ಕೋರ್ಟ್, ಮಜ್ಲಿಸ್ ಮತ್ತು 5,000 ಜನರಿಗೆ ಸ್ಥಳಾವಕಾಶವಿರುವಂತಹ 2 ಸಮುದಾಯ ಭವನಗಳನ್ನ ಕೂಡ ಈ ದೇವಾಲಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ವಿಶೇಷ ಅಂದ್ರೆ ನಾಗೇಂದ್ರ ಬಾಬು ನೋಡಿ, ಮೂರ್ತಿ ಪೂಜೆಯನ್ನ ವಿರೋಧಿಸುವ ಸಂಸ್ಕೃತಿಯನ್ನ ಆ ದೇಶದ ಬಹುಸಂಖ್ಯಾತರು ಫಾಲೋ ಮಾಡೋದು. ಅಂದ್ರೆ ಮುಸಲ್ಮಾನರ ಧಾರ್ಮಿಕ ಆಚರಣೆಗಳಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ, ಆದ್ರೆ ಅವರ ನಾಡಿನಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಮಾತ್ರವಲ್ಲ, ಅದಕ್ಕೆ ಭವ್ಯವಾದ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಸ್ಥಳಾವಕಾಶ ಕೂಡ ಕೊಟ್ಟಿರೋದು. ಎಷ್ಟು ಖುಷಿ ಆಗತ್ತಲ್ವಾ? ರಾಮ, ಲಕ್ಷ್ಮಣ, ಸೀತೆ, ಕೃಷ್ಣ, ರಾಧೆ, ಶಿವ, ಪಾರ್ವತಿ, ಅದರ ಜೊತೆಗೆ ನಮ್ಮ ಹನುಮಂತನಿಗೂ ಕೂಡ ಅರಬರ ನಾಡಿನಲ್ಲಿ ಇವತ್ತಿನಿಂದ ಪ್ರತಿನಿತ್ಯ ಕೂಡ ಸನಾತನ ಧರ್ಮದ ವಿಧಿವಿಧಾನದ ಅನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಕೆ ಮಾಡಲಾಗತ್ತೆ. ಸರಿಸುಮಾರು 4 ಮಿಲಿಯನ್ನಷ್ಟು ಭಾರತೀಯರು UAEನಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಅವರ ಪಾಲಿಗೆ ಮತ್ತೊಂದು ಮಂದಿರವನ್ನ ನಿರ್ಮಾಣ ಮಾಡಿಕೊಟ್ಟಿರೋದು, ಮತ್ತೊಂದು ಪೂಜಾ ಗೃಹಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಈ ಮಂದಿರದ ಕಾನ್ಸೆಪ್ಟನ್ನು ವಿರೋಧ ಮಾಡೋರು, ಮಂದಿರದ ಲೋಕಾರ್ಪಣೆಯನ್ನು ವಿರೋಧ ಮಾಡೋರು, ಇದಕ್ಕೆ ಇಷ್ಟೊಂದು ಕೋಟಿ ಖರ್ಚು ಮಾಡೋದು ಅವಶ್ಯಕತೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡೋರಿಗೆ ಇದು ಕೇವಲ ಒಂದು ಮಂದಿರವಾಗಿ ಮಾತ್ರ ಕಾಣುತ್ತೆ. ಆದರೆ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಮುಸಲ್ಮಾನ ಸಂಸ್ಕೃತಿಯನ್ನು ಪ್ರತಿಪಾದಿಸುವಂತಹ, ಅನುಸರಿಸುವಂತಹ ಒಂದು ರಾಷ್ಟ್ರ ಹಿಂದೂ ಸಂಸ್ಕೃತಿಯ ಆಚರಣೆಗೆ ಜಾಗವನ್ನು ಮಾಡಿಕೊಟ್ಟಿರೋದು 2 ರಾಷ್ಟ್ರಗಳ ನಡುವಿನ ಸೌಹಾರ್ದಯುತ ಸಂಬಂಧಕ್ಕೆ ಅತಿ ದೊಡ್ಡ ನಿದರ್ಶನವಾಗಿ ನಿಲ್ತಾ ಇದೆ. ಹಾಗೆ 2 ರಾಷ್ಟ್ರಗಳ ಸಾಫ್ಟ್ ಪವರ್ ಎಕ್ಸಿಬಿಷನ್ಗೂ ಕೂಡ ಈ ಮಂದಿರ ಸಾಕ್ಷಿ ಆಗ್ತಾ ಇರೋದು. ಕೇವಲ ವಾಣಿಜ್ಯ ವಹಿವಾಟು ಅಥವಾ ಆರ್ಥಿಕ ನಿಟ್ಟಿನ ಸಂಬಂಧಗಳು ಮಾತ್ರವಲ್ಲ 2 ರಾಷ್ಟ್ರಗಳ ನಡುವೆ, ಕಲ್ಚರಲ್ ಹೆರಿಟೇಜ್ ಅಂದ್ರೆ ಪರಸ್ಪರ ಸಂಸ್ಕೃತಿಯನ್ನ ಗೌರವಿಸುವ ಮಟ್ಟದಲ್ಲೂ ಕೂಡ 2 ರಾಷ್ಟ್ರಗಳ ನಡುವೆ ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೆ ಈ ಮಂದಿರ ಕೂಡ ಸಾಕ್ಷಿ ಆಗ್ತಾ ಇದೆ. ದುಬೈಯಲ್ಲಿದೆ, ಓಮನ್ನಲ್ಲಿದೆ ದೇವಸ್ಥಾನ ಹಾಗೆ ನೋಡೋದಾದ್ರೆ. ಆದ್ರೆ ಅಬುದಾಬಿಯಲ್ಲಿ ನಿರ್ಮಾಣವಾಗ್ತಿರುವ ಈ ಮಂದಿರ ವಿಶ್ವದ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅನ್ನೋ ಕೀರ್ತಿಗೂ ಕೂಡ ಪಾತ್ರವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ಪ್ರಸಾರದಲ್ಲಿ ನೀನು ಕೆಲವೇ ಕ್ಷಣಗಳಲ್ಲಿ ಈ ದೇವಸ್ಥಾನದ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಪ್ರಸ್ತಾಪ ಮಾಡುವಾಗ ಹೇಳ್ತಾರೆ ನೋಡಿ, ಶಿಲಾನ್ಯಾಸ ಮಾಡೋದು ಅವರೇ, ಉದ್ಘಾಟನೆ ಮಾಡೋದು ಅವರೇ ಅಂತ ಹೇಳಿ. ಬಹುಶಃ ಈ ದೇಗುಲ ಕೂಡ ಆ ಪಟ್ಟಿಗೆ ಸೇರುತ್ತೆ. ಯಾಕಂತಂದ್ರೆ ಈ ದೇಗುಲ ನಿರ್ಮಾಣ ಆಗ್ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಕೂಡ ಮೋದಿ ಅವರು ಪ್ರಧಾನಿ ಆಗಿದ್ದ ಅವಧಿಯಲ್ಲೇ. ಆ ದೇವಸ್ಥಾನವನ್ನ ಲೋಕಾರ್ಪಣೆ ಮಾಡ್ತಿರೋದು ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರುವ ಸಂದರ್ಭದಲ್ಲೇನೆ. 1997ರ ಒಂದು ಅವತ್ತಿನ ವಿಡಿಯೋ ಈಗ ಅಲ್ಲಿ ಪ್ಲೇ ಮಾಡಲಾಗಿದೆ. ಜಾಗವನ್ನ ಗುರುತಿಸೋದಾಗ್ಲಿ, ಜಾಗದಲ್ಲಿ ಹಿಂದೂ ದೇವಾಲಯ ನಿರ್ಮಾಣದ ವಿಚಾರವಾಗಿ ಆಗಲಿ, ಅದು ಅಂದಿನ ವಿಡಿಯೋವನ್ನ ನಾವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನೋಡಿ, ಈ ದೇವಾಲಯದ ವಿಶೇಷತೆ ಏನು ಅಂತಂದ್ರೆ, ಈ ದೇವಾಲಯದಲ್ಲಿ ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತ ಹೇಳಿ ಒಂದು ಆಟದ ಮೈದಾನವನ್ನ ಕೂಡ ಮಾಡಲಾಗಿದೆ. ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ನೋಡಿ, 1997ರ ದೃಶ್ಯಾವಳಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. BAPS संस्था के
अंतर्राष्ट्रीय संयोजक पूज्य ನೋಡಿ ईश्वर ಈ ವಿನ್ಯಾಸಗೊಂಡಿರುವಂತಹ ಗುಲಾಬಿ ಮರಳುಗಲ್ಲು ಮತ್ತು ಅಮೃತಶಿಲೆಯ ಮುಂಭಾಗವನ್ನ ನಾವೇನೀಗ ಗಮನಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ಮೇಲೆ 7 ಗೋಪುರಗಳೊಂದಿಗೆ ಅದು ಸಂಯೋಜನೆಗೊಂಡಿದೆ ಅನ್ನುವ ಮಾಹಿತಿ ಇದೆ. स्वागत सत्कार कर रहे हैं ದೇಶದ ಪ್ರತಿಯೊಂದು ಎಮಿರೇಟ್ಸ್ ಅನ್ನ ಇದು ಪ್ರತಿನಿಧಿಸುತ್ತೆ. भक्तगण की ओर से 40,000 ಕ್ಯೂಬಿಕ್ ಮೀಟರ್ ಅಮೃತ ಶಿಲೆ, जी ने किया 1,80,000 ಘನ ಮೀಟರ್ ಮರಳುಗಲ್ಲು ಮತ್ತು 18 ಲಕ್ಷ ಇಟ್ಟಿಗೆಗಳನ್ನ ಬಳಸಿ ಅತಿ ದೊಡ್ಡ ದೇಗುಲವನ್ನ ನಿರ್ಮಾಣ ಮಾಡಲಾಗಿದೆ. ವೈದಿಕ ವಾಸ್ತುಶಿಲ್ಪ ಮತ್ತು ಶಿಲ್ಪಗಳಿಂದ ಸ್ಫೂರ್ತಿಯನ್ನ ಪಡೆದುಕೊಂಡಿದೆ ಈ ಒಂದು ದೇಗುಲ. ಅನೇಕ ಪ್ರತಿಮೆಗಳು ಮತ್ತು ಕೆತ್ತನೆಗಳನ್ನ ಭಾರತದ ಕುಶಲಕರ್ಮಿಗಳು ಮಾಡಿರೋದು ಕೂಡ ಮತ್ತೊಂದು ವಿಶೇಷತೆ. कुल ರಾಮ मिलाकर ಮಂದಿರ ವಿಚಾರಕ್ಕೆ ನಾವು ಕಂಪೇರ್ ಮಾಡಿ ಅಂದ್ರೆ ಕೆಲವೇ ದಿನಗಳಾಯ್ತು ಇನ್ಫ್ಯಾಕ್ಟ್ ರಾಮ ಮಂದಿರ ಲೋಕಾರ್ಪಣೆಯಾಗಿ ಈ ಮಂದಿರ ಏನ್ ನಾವು ಗಮನಿಸ್ತಾ ಇದೀವಿ ಅಬುದಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಸ್ವಾಮಿನಾರಾಯಣ ದೇಗುಲ, ಇದರ ನಿರ್ಮಾಣ ಕಾರ್ಯಕ್ಕೂ ಹಾಗೆ ಅಯೋಧ್ಯೆಯಲ್ಲಿ ತಲೆ ಎತ್ತಿರುವ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯಕ್ಕೂ ಕೂಡ ಒಂದಷ್ಟು ಸಾಮ್ಯತೆ ಇದೆ. ಅಲ್ಲೂ ಕೂಡ ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು, ಅಲ್ಲಿ ಕಬ್ಬಿಣವನ್ನ ಬಳಸಿಲ್ಲ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ. ಇಲ್ಲೂ ಕೂಡ ಈ ಮಂದಿರದ ನಿರ್ಮಾಣದಲ್ಲೂ ಕೂಡ ಕಬ್ಬಿಣದ ಬಳಕೆ ಆಗಿಲ್ಲ. ಹಾಗೆ ಎಷ್ಟೇ ಪ್ರಬಲವಾದ ಭೂಕಂಪನ ಆದರೂ ಕೂಡ ಮಂದಿರಕ್ಕೆ ಯಾವುದೇ ರೀತಿಯಲ್ಲೂ ಅದು ಪರಿಣಮಿಸಬಾರ್ದು, ಹಾನಿ ಉಂಟು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಮಂದಿರವನ್ನು ನಿರ್ಮಾಣ ಮಾಡಿರೋದು. ಇನ್ಫ್ಯಾಕ್ಟ್ ಅಯೋಧ್ಯೆಯ ರಾಮ ಮಂದಿರದ ಆಯಸ್ಸು 1,000 ವರ್ಷಕ್ಕೂ ಅಧಿಕ ಅಂತ ಹೇಳಲಾಗ್ತಾ ಇದೆ. ಅಂದರೆ 1,000 ವರ್ಷವಾದರೂ ಕೂಡ ಪ್ರಾಕೃತಿಕವಾಗಿ ಸಂಭವಿಸುವಂತಹ ಯಾವುದೇ ವಿಪತ್ತಿಗಳು ಕೂಡ ಮಂದಿರಕ್ಕೆ ಹಾನಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಂದಿರವನ್ನ ನಿರ್ಮಾಣ ಮಾಡಲಾಗಿರೋದು. ಇನ್ನು ಭಾರತದ ಹಾಗೆ UAEನ ವಾತಾವರಣವನ್ನ ನಾವು ಕಂಪೇರ್ ಮಾಡಿ ನೋಡಿಕೊಂಡ್ರೆ ಹಾಗೆ ಅಲ್ಲಿ ಸಂಭವಿಸಬಹುದಾದ ಇಲ್ಲಿ ಸಂಭವಿಸಬಹುದಾದ ಪ್ರಾಕೃತಿಕ ವಿಕೋಪಗಳನ್ನು ನಾವು ಗಮನವಿಟ್ಟು ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಹೀಗಾಗಿ ಅಬುದಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಈ ದೇಗುಲ ಅಲ್ಲಿನ ವಾತಾವರಣ ಹಾಗೆ ಅಲ್ಲಿನ ವಾತಾವರಣದಲ್ಲಿ ಆಗಬಹುದಾದ ಬದಲಾವಣೆಗಳು ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ನಿರ್ಮಾಣ ಮಾಡಲಾಗಿರೋದು. ಸಂತಸ ನೀವು ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯ